ಅತಿ ಹಿಂದುಳಿದ ಸಮುದಾಯಗಳಿಗೆ ರಾಜಕೀಯವಾಗಿ ಲಭಿಸಬೇಕಾಗಿರುವ ಹಾಗೂ ಸೌಲಭ್ಯಗಳ ಕುರಿತು ಚರ್ಚಿಸಿ ಅವಕಾಶಗಳನ್ನು ಪಡೆಯಲು ಸಿದ್ಧಪಡಿಸಿಕೊಳ್ಳಬೇಕಾಗಿರುವ ಮಾರ್ಗಗಳನ್ನು ಕಂಡುಕೊಳ್ಳಲು ಅತಿ ಹಿಂದುಳಿದ ಸಮುದಾಯಗಳ ಮಠಾಧೀಶರ ಚಿಂತನಾ ಸಭೆ ಕರೆಯಲಾಗಿದೆ ಎಂದು ಬ್ರಹ್ಮಶ್ರೀ ನಾರಾಯಣ ಶಕ್ತಿ ಗುರುಪೀಠದ ಪೂಜ್ಯರು ಹಾಗೂ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಯ ರಾಜ್ಯ ಅಧ್ಯಕ್ಷರಾದ ಪೂಜ್ಯ ಪ್ರಣವಾನಂದ ಸ್ವಾಮೀಜಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜೂನ್ 27 ಮತ್ತು 28ರಂದು 2 ದಿನಗಳ ಕಾಲ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿರುವ ಯಾತ್ರಿ ನಿವಾಸದಲ್ಲಿ ಬೆಳಗ್ಗೆ 9:30 ನಡೆಯಲಿರುವ ಕಾರ್ಯಕ್ರಮವನ್ನು ತೈಲೇಂದ್ರ ಮಹಾಸಂಸ್ಥಾನದ ಜಗದ್ಗುರುಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದರು. ಸಭೆಯಲ್ಲಿ ರಾಜಕೀಯದಲ್ಲಿ ಅತಿ ಹಿಂದುಳಿದ ಸಮುದಾಯಗಳನ್ನ ಕಡೆಗಣಿಸುತ್ತಿರುವುದರಿಂದ ಆ ಸಮುದಾಯಗಳ ಅಭಿವೃದ್ಧಿಗಾಗಿ ಸ್ಥಾಪಿಸಲ್ಪಟ್ಟಿರುವ ಅಭಿವೃದ್ಧಿ ನಿಗಮಗಳಿಗೆ ಅನುದಾನ ನೀಡಬೇಕು. ಕೇವಲ ನಿಗಮ ಸ್ಥಾಪಿಸಿದ್ರೆ ಅಭಿವೃದ್ಧಿ ಸಾಧ್ಯವಾಗದು. ಹಾಗಾಗಿ ಸರ್ಕಾರದ ಗಮನ ಸೆಳೆಯಲು ಚಿಂತನಾ ಸಭೆಯಲ್ಲಿ ಚರ್ಚಿಸಿ ನಿರ್ಧಾರ ತೆಗೆದುಕೊಂಡು ಸರ್ಕಾರದ ಮೇಲೆ ಒತ್ತಡ ತರಲಾಗುವುದು ಎಂದು ತಿಳಿಸಿದರು. ಬರುವ 27, 28 ಅದನ್ನೊಂದು ಪೋಸ್ಟರ್ಗಳು ನಮ್ಮ ಒಂದಷ್ಟು ಜನರ ವಾಟ್ಸಪ್ಗಳೆಲ್ಲ ಕಡೆ ನಾನೇ ಖುದ್ದು ಹಾಕಿದ್ದೀನಿ. ಯಾರಿಗಾದರೂ ಹಾಕಿರಲಿಲ್ಲ ಅಂದರೆ ಕೇಳಿದರೆ ಅವ್ರಿಗೂ ಕೂಡ ಹಾಕಿಕೊಡ್ತೇವೆ. 2 ದಿನದ ಚಿಂತನ ಶಿಬಿರ. ಸುಮಾರು ಅತಿ ಹಿಂದುಳಿದ ಮಠಾಧಿಪತಿಗಳು 40 ಜನ ಸ್ವಾಮೀಜಿಗಳು ಈ 2 ದಿನದ ಚಿಂತನ ಶಿಬಿರದಲ್ಲಿ ಭಾಗವಹಿಸಲಿದೆ. ಶ್ರೀ ಶರಣಬಸವೇಶ್ವರ ಮಠದ ಆವರಣದ ಯಾತ್ರಿ ನಿವಾಸಲ್ಲಿ 2 ದಿನದ ಕಾಲ ಈ ಕಾರ್ಯಕ್ರಮವನ್ನೇ ನಡೆಯಲಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಸಚಿವರು, ಹಾಲಿ ಗಾಣಿಗರ ಸಮುದಾಯದ ಪೀಠದ ಜಗದ್ಗುರುಗಳು ಆದ ಸನ್ಮಾನ್ಯ ತೈಲೇಂದ್ರ ಜಗದ್ಗುರು ಪೀಠದ ಪೂರ್ಣಾನಂದಪುರಿ ಸ್ವಾಮೀಜಿ ಅವರ ಹಳೆ ಹೆಸರು ತಾವು ಕೇಳಿರ್ಬೋದು. BJ ಪುಟ್ಟಸ್ವಾಮಿ ಅಂತ ಹೇಳಿ ಅವರು ಮಿನಿಸ್ಟರ್ ಆಗಿದ್ದರು. ಯಡಿಯೂರಪ್ಪನ ಸಚಿವರೆಲ್ಲ ಮಿನಿಸ್ಟರ್ ಆಗಿದ್ದರು. 2 ಸಲ MLC ಆಗಿದ್ದರು. ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಕಾರಣ ಏನು ಅಂದರೆ, ಭಾಳಷ್ಟು ಹಿಂದುಳಿದ ವರ್ಗಗಳಿಗೆ ಆಗಿರತಕ್ಕಂಥ ಅನ್ಯಾಯಗಳ ಬಗ್ಗೆ ಅವ್ರಿಗೆ ಭಾಳಷ್ಟು ಸಂಪೂರ್ಣ ಮಾಹಿತಿ ಅವ್ರಿಗಿದೆ. ಆದ್ದರಿಂದ ನಾವು ಅವರನ್ನು ಈ ಕಾರ್ಯಕ್ರಮ ಉದ್ಘಾಟನೆಗೆ ಕರೆದಿದ್ದೀವಿ. ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಯನ್ನು ರಾಜ್ಯದಲ್ಲಿ ಪ್ರಾರಂಭವಾಗಿ ಈಗಾಗಲೇ 4ನೇ ವರ್ಷದಲ್ಲಿ ಸ್ಟಾರ್ಟ್ ಆಗಿದೆ. ಯಾಕೆ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಯನ್ನೇ ಪ್ರಾರಂಭ ಮಾಡಿದ ಉದ್ದೇಶವೇನು? ಈ ರಾಜ್ಯದಲ್ಲಿ ಒಂದು ಹಿಂದುಳಿದ ಒಕ್ಕೂಟ ಇದೆ. ಆದರೆ ಆ ಹಿಂದುಳಿದ ಒಕ್ಕೂಟದಲ್ಲಿ ಕೇವಲ ಹಿಂದುಳಿದ ವರ್ಗವಾಗಿ ಗುರುತಿಸಿಕೊಂಡಿರತಕ್ಕಂಥದ್ದು 4, 5, 6 ಜನ ಸ್ವಾಮೀಜಿಗಳು. 2ನೇ ಹಂತದಲ್ಲಿರತಕ್ಕಂಥ ಸ್ವಾಮೀಜಿಗಳಿಗೆ ಅವರ ಮಠವನ್ನೇ ಬೆಳೆಸೋದಾಗಲಿ, ಮಠವನ್ನೇ ಕಟ್ಟೋದಾಗಲಿ, ಅವರ ಸಮಾಜವನ್ನ ಮೇಲೆ ಎತ್ತೋದಾಗಲಿ ಯಾವುದಕ್ಕೂ ಕೂಡ ಅವಕಾಶವನ್ನು ಒದಗಿ ಬಂದಿರಲಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಚಿಂತನೆ ಮಾಡಿ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಯನ್ನೇ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಹಲವಾರು ಹೋರಾಟ ಕೂಡ ನಾವು ಕೈ ಎತ್ತಿಕೊಂಡಿದ್ದೀವಿ. ಇವತ್ತು ನಮಗೆಲ್ಲ ಗೊತ್ತಿರುವ ಹಾಗೆ ಕೇವಲ ರಾಜ್ಯ ಸರ್ಕಾರಗಳಲ್ಲಿ ಬಜೆಟ್ಗಳನ್ನೇ ಮಂಡನೆ ಮಾಡುವ ಸಂದರ್ಭದಲ್ಲಿ ರಾಜ್ಯದ ದೊಡ್ಡ ದೊಡ್ಡ ಮಠಗಳಿಗೆ ಹಣವನ್ನು ಕೊಡ್ತಾರೆ, ಎಲ್ಲ ರೀತಿ ಫೆಸಿಲಿಟಿ ಕೊಡ್ತಾರೆ. ಇವತ್ತು ಸಣ್ಣ ಸಣ್ಣ ಮಠಗಳಿಗೆ ಯಾವುದೋ ರೀತಿಯಲ್ಲಿ ಫೆಸಿಲಿಟಿಗಳು ಇಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಇದು ಬದಲಾವಣೆ ಆಗಬೇಕು. ಇದು ಬದಲಾವಣೆ ಆಗಬೇಕಾದ್ರೆ ಎಲ್ಲ ಸಣ್ಣ ಸಣ್ಣ ಮಠಾಧಿಪತಿಗಳು ಕೂಡ ಅವರ ತಕ್ಕ ರೀತಿಯಲ್ಲಿ ಹಳ್ಳಿಯಲ್ಲಿ, ತಾಲೂಕಲ್ಲಿ, ಜಿಲ್ಲೆಯಲ್ಲಿಯೂ ಕೂಡ ಅವರು ಧರ್ಮ ಪ್ರಚಾರ ಆಗಲಿ, ಸಮಾಜ ಕಟ್ಟೆ ಎಲ್ಲ ಕೂಡ ಅವರು ನಿರಂತರ ಮಾಡತಕ್ಕಂಥದ್ದು. ಆದರೆ ಇವತ್ತಿನ ಈ ವ್ಯವಸ್ಥೆಯಲ್ಲಿ ಅವರು ಮಾಡುವ ಸೇವೆಗಳನ್ನು ಕೂಡ ಹೊರಗಡೆ ಅದನ್ನು ಕಾಣುತ್ತಾ ಇಲ್ಲ ಅಂತ ಹಿನ್ನೆಲೆಯಲ್ಲಿ ಒಂದು ಸಂಘಟನಾತ್ಮಕವಾದ ರೂಪವನ್ನು ಕೊಟ್ಟು ಮುಂದೆ ಹೋಗಬೇಕು ಅಂತ ಯೋಚನೆಯನ್ನೇ ಆಯಿತು. ಆ ಒಂದು ಹಿನ್ನೆಲೆಯಲ್ಲಿ ಸಂಘ ಕೆಲಸ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತಿನ ರಾಜಕೀಯ ಪಕ್ಷಗಳು ಎಲ್ಲ ಹೇಳುತ್ತಾರೆ, ಇವತ್ತಿನ ರಾಜ್ಯ ಸರ್ಕಾರ ಆಗಲಿ ಎಲ್ಲರೂ ಒಂದೇ ಮಾತು ಹೇಳ್ತಾರೆ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಅಂತ ಹೇಳುತ್ತಾರೆ. ಆದರೆ ಇವತ್ತು ನಾನು ರಾಜ್ಯ ಸರ್ಕಾರದಲ್ಲಿಯೂ ಕೂಡ ಕೇಳುತ್ತೀನಿ, ವಿರೋಧ ಪಕ್ಷರು ಕೂಡ ಸವಾಲಾಗ್ತೇನೆ. ಇವತ್ತು ಹಿಂದುಳಿದ ವರ್ಗದಲ್ಲಿ ನಾವು 104 ಜಾತಿ ಇದೆ. ಅಂದರೆ ಟೋಟಲ್ 8 ಉಪಜಾತಿಗಳು ಸೇರಿಕೊಂಡು 808 ಜಾತಿಗಳಿದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಮೊದಲು ಕುರುಬ ಸಮುದಾಯ, 2ನೇದು ಈಡಿಗ ಸಮುದಾಯ, 3ನೇದು ವಿಶ್ವಕರ್ಮ ಸಮುದಾಯ, ಹೀಗೆ ಆ ಸಮುದಾಯಗಳ ಲೆಕ್ಕವನ್ನು ಹೋಗ್ತದೆ. ಆದರೆ ಕೇವಲ ಹಿಂದುಳಿದ ವರ್ಗದಲ್ಲಿ 1 ಜಾತಿಕ್ಕೋ 2 ಜಾತಿಕ್ಕೋ ಅಷ್ಟೇ ಸೀಮಿತವಾಗಿರತಕ್ಕಂಥದ್ದು. ಎಲ್ಲ ಅನುದಾನಗಳನ್ನು ಕೂಡ ಕೇವಲ ಒಂದೇ ಕಡೆ ಹೋಗ್ತಕ್ಕಂಥದ್ದು 10 ವರ್ಷಗಳಾಗಿ ನಾವು ನೋಡಿಕೊಂಡು ಬರ್ತಾ ಇದೆ. ಇವತ್ತು ಈಡಿಗ ಸಮುದಾಯಕ್ಕೆ ರಾಜಕೀಯವಾದ ಶಕ್ತಿ ಇದೆ. ಯಾಕಂದರೆ 6 ಜನ ಕಾಂಗ್ರೆಸ್ಸಲ್ಲಿ, 3 ಜನ BJPಯಲ್ಲಿ, ಒಟ್ಟು 9 ಜನ ನಾವಿದ್ದೀವಿ. ಆದ್ದರಿಂದ ರಾಜಕೀಯ ಶಕ್ತಿ ನಮಗಿದ್ದಾವೆ. ಆದರೆ
ವಿಶ್ವಕರ್ಮ ಸಮುದಾಯ, ಹೂಗಾರ್ ಸಮುದಾಯ, ಹಡಪಾದ ಸಮುದಾಯ, ನೇಕಾರ ಸಮುದಾಯ, ಒಪ್ಪಾರ ಸಮುದಾಯ, ಶಿವಸಿಂಬಿ ಸಮುದಾಯ, ಹೀಗೆ ಹಲವಾರು ಸಮುದಾಯಗಳಲ್ಲಿ ಒಂದು ರಾಜಕೀಯ MLA ಇಲ್ಲ, ಒಂದು MP ಇಲ್ಲ, ಜಿಲ್ಲಾ ಪಂಚಾಯತ್ ಮೆಂಬರ್ಗಳನ್ನೇ ಕೊಡವರು ಯಾರೂ ಮಾಡುವುದಿಲ್ಲ. ಹಾಗೆಂದರೆ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಎಲ್ಲಿದೆ ಅಂತಕ್ಕಂಥದ್ದು ರಾಜಕೀಯ ಪಕ್ಷಗಳನ್ನು ಹೇಳಬೇಕು. ಜನಸಂಖ್ಯೆಯ ಆಧಾರದ ಅಲ್ಲ, ಮತಸಂಖ್ಯೆಯ ಆಧಾರದಲ್ಲಿ ಅಲ್ಲ. ಬಸವಣ್ಣನವರ ಸಂಕಲ್ಪ ಏನಿತ್ತು? BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.